ಇಂದಿನ ಕಾರ್ಯಕ್ರಮವನ್ನು ಸರಿಗಮ ಪದನಿ ಸಂಗೀತ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ಲಕ್ಷ್ಮಣರವರೇ, ಹಾಗೆ ನಮ್ಮ ಸಂಸ್ಕೃತಿ ಚಿಂತಕರಾದಂಥ ರಘುರಾಮ್ ವಾಜಪೇಯಿ ಸಾಹೇಬರೇ, ಹಾಗೆ ಮಾಧ್ಯಮದ ಮುಖಾಂತರ ನಮ್ಮ ಈ ಸಂಗೀತಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪೋಷಣೆಯನ್ನು ನೀಡ್ತಾ ಇರುವಂಥ ಹಂಪಿ ಪ್ರಸನ್ನ ಕುಮಾರ್ ಅವರೇ, ಹಾಗೆ ನಮ್ಮ ಸಂಗೀತದ ಕಲಾ ಪೋಷಕರಾದಂಥ ಆನಂದ್ ಸಿಂಗ್ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಾವುಗಳೇ, ಕಲಾ ಪ್ರೋತ್ಸಾಹಕರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡ್ತಿರುವಂಥ ಎಲ್ಲ ಗಾಯಕ ಗಾಯಕಿಯರೇ ಎಲ್ಲರೂ ಕೂಡ ಈ ಒಂದು ಸಂಜೆಯ ಶುಭ ಕಾಮನೆಗಳನ್ನ ಬಯಸ್ತಾ ಒಂದು ವಿನೂತನವಾದ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಎಷ್ಟು ಆಸಕ್ತಿ ಇದೆ ಅಂತಂತಂದರೆ, ಅದಕ್ಕಿಂತ ಮುಂಚೆ ಒಂದು ಅಂತಂದ್ರೆ ನೋಡಿ, ಇಡೀ ವಿಶ್ವ ಭಾಷೆ, ಧರ್ಮ, ಜಾತಿ, ಕುಲ ಎಲ್ಲರಿಂದ ಕೂಡ ಚಿತ್ರಾದ್ರು ಕೂಡ ಎಲ್ಲರಿಗೂ ಕೂಡ ಒಂದು ಭರವಸೆ ಇದೆ. ಎಲ್ಲವನ್ನೂ ಕೂಡ ಯಾವುದೋ ಒಂದು ಮಾಡುತ್ತೆ ಅಂತೇಳಿ. ಅದು ಯಾವುದು ಒಂದು ಮಾಡೋದು ಅಂದರೆ ಸಂಗೀತಕ್ಕೆ ಭಾಷೆ ಇಲ್ಲ, ಯಾವುದೇ ಚೌಕಟ್ಟಿಲ್ಲ. ಇಂಥ ಸಂಗೀತವನ್ನು ಇವತ್ತು ಕೂಡ ಇವರು ಇಡೀ ದಕ್ಷಿಣ ಭಾರತ, ಇಡೀ ಭಾರತವನ್ನೇ ಒಂದು ಮಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್ ಎಲ್ಲವನ್ನೂ ಕೂಡ ಹಾಡಿ ನಾವು ಸಂಗೀತಕ್ಕೆ ನೋಡಿ ಎಷ್ಟು ಶಕ್ತಿ ಇದೆ ಅಂತೇಳಿ ಈ ವೇದಿಕೆ ಮುಖಾಂತರ ತೋರಿಸ್ಕೊಂಡಿದ್ದಾರೆ. ನನಗೆ ಒಂದೊಂದು ಸರಿ ಭಾಳ ಜನ ಕೇಳ್ತಾರೆ, ನೋಡಿ ಈಗ ಎಲ್ಲ ಕಡೆ ಮೊಬೈಲ್ ಇದೆ, ಟಿ ವಿ ಇದೆ, ಟೇಪ್ ರಿಕಾರ್ಡ್ ಇದೆ, ಎಲ್ಲ ಕಡೆ ಸಂಗೀತ ಯಾವಾಗ ಬೇಕಾದ್ರೂ ಸಿಗುತ್ತೆ, ನಿಮ್ಮ ಆಡಿಟೋರಿಯಂಗೆ ಹಂಗೆ ಜನ ಬರ್ತಾರೆ ಅಂತ ಕೇಳಿದ್ರು. ಅದಕ್ಕೆ ನಾನು ಒಂದೇ ಒಂದು ಉತ್ತರ ಹೇಳಿದೆ, ನೀವು ಆಡಿಟೋರಿಯಮ್ಗೆ ಬಂದು ಕೇಳಿ ಸಂಗೀತನ, ಆಮೇಲೆ ಉತ್ತರ ನಿಮ್ಗೆ ಅಲ್ಲೇ ಸಿಗುತ್ತೆ ಅಂತೇಳಿ. ನೀವು ಯಾವುದೇ ಮನೇಲಿ ನೀವು ಮೊಬೈಲ್ ಹಾಕ್ಕೊಂಡು, ಕಿವಿಗೆ ಹಾಕ್ಕೊಂಡು, ಟಿ ವಿ ಏನೇ ಹಾಕ್ಕೊಂಡು ಕೇಳಿದ್ರು ಕೂಡ ನೀವು ಅರ್ಧ ಗಂಟೆ ಕೇಳಿಸ್ಕೊಳಕ್ಕಾಗಲ್ಲ, ಡೈವರ್ಟ್ ಆಗ್ಬಿಡ್ತೀರ. ಇಲ್ಲಿ ನೀವು 2-2.5 ಗಂಟೆ ಖುಷಿಯಾಗಿ ಕೇಳ್ತೀರ. ಯಾಕೆಂತಂದ್ರೆ ಈ ವಾತಾವರಣ ಆಗಿದೆ, ನಿಮ್ಮ ಸುತ್ತ ಎಲ್ಲ ಸಂಗೀತ ಆಸಕ್ತರು ಇದ್ದಾರೆ, ಆಡಿಟೋರಿಯಂ ಅಕೌಸ್ಟಿಕ್ಸ್ ಚೆನ್ನಾಗಿರುತ್ತೆ, ಆ ಸೌಂಡ್ ಸಿಸ್ಟಮ್ ಇದೆಯಲ್ಲ ಅದು ಒಂದು ರೀತಿ ಖುಷಿ ಕೊಡುತ್ತೆ. ಆ ಹಾಡ್ತಿರೋರು, ಈಗ ನಾವು SP ಬಾಲಸುಬ್ರಹ್ಮಣ್ಯ ವಾಯ್ಸ್ ಕೇಳಿರ್ತೀವಿ, ಜಿ ಸುಧಾಕರ್ ವಾಯ್ಸ್ ಕೇಳಿರ್ತೀವಿ, ರಾಜ್ಕುಮಾರ್ ವಾಯ್ಸ್ ಕೇಳಿರ್ತೀವಿ. ಆದರೆ ನಮ್ಮ ಗಾಯಕರು ಅವ್ರ ವಾಯ್ಸಲ್ಲಿ ಹೇಳಿದಾಗ ಅದು ನಿಮಗೆ ಬೇರೆ ಥರನೇ ಒಂದು ರೀತಿ ಆನಂದ ಆಗುತ್ತೆ. ಅದಕ್ಕೆ ಅವ್ರವ್ರ ವಾಯ್ಸಲ್ಲಿ ಹೇಳ್ತಾರಲ್ಲ, ಅದು ಬೇರೆ ಎಲ್ಲದರಲ್ಲೂ ಸಿಗೋದಿಲ್ಲ. ಆ ಸಂಗೀತಕ್ಕಿರುವಂಥ ಶಕ್ತಿ ಅದು. ಒಬ್ಬೊಬ್ಬರು ಗಾಯಕರ ಧ್ವನಿಯಲ್ಲಿ ಒಂದೊಂದು ಶಕ್ತಿ ಇರುತ್ತೆ, ಆ ಸೌಂಡ್ ಸಿಸ್ಟಮಲ್ಲಿ ಒಂದು ಶಕ್ತಿ ಇರುತ್ತೆ, ಅಕೌಸ್ಟಿಕಲ್ಲಿ ಒಂದು ಶಕ್ತಿ ಇರುತ್ತೆ. ಅದರಿಂದಾಗಿ ನೀವು ಇಲ್ಲಿ 2-3 ಗಂಟೆ ಕೂತ್ಕೊಂಡು ಕೇಳಿದ್ರು ಕೂಡ ಒಂದು ರೀತಿ ಖುಷಿಯಾಗಿ ಹೋಗ್ತೀರಿ ಹೊರತು ನೀವು ಮನೆಯಲ್ಲಿ ಯಾವುದನ್ನೇ ಹಾಕೊಂಡ್ರು ಕೂಡ ಆ ಒಂದು ತನ್ಮಯತೆ, ಖುಷಿ ಸಿಗೋದಿಲ್ಲ. ಅದು ಈ ಒಂದು ಆಡಿಟೋರಿಯಮ್ಮು ಕಾರ್ಯಕ್ರಮದ ಶಕ್ತಿ ಅದು. ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದು ಬಹುಭಾಷಾ ಕಾರ್ಯಕ್ರಮ. ಇನ್ನು ಜನಚೈತನ್ಯ ಫೌಂಡೇಶನ್ ಬಗ್ಗೆ ಒಂದು ರೀತಿ ಹೇಳೋದೇ ಬೇಡ, ಯಾಕಂದರೆ ಅವ್ರ ಅಡ್ವೊಕೇಟ್ ಆದರೂ ಕೂಡ ಒಂದು ರೀತಿ ಜನಸೇವೆಯ ಕಾರ್ಯಕ್ರಮ ಅಂದರೆ ಮಕ್ಕಳಿಗೆ ಟ್ರೈನಿಂಗು, IAS, KS ಎಲ್ಲ ಟ್ರೈನಿಂಗು, ಸ್ಕಾಲರ್ಶಿಪ್ಪು, ಸನ್ಮಾನ ಎಲ್ಲ ಮಾಡೋದಂದರೆ ಈ ಮನೋರಂಜನೆ ಕಾರ್ಯಕ್ರಮನ ಪ್ರತಿ ತಿಂಗಳು ಅವರು ತಗೊಳ್ತಾರೆ. ಇವತ್ತು ನೋಡಿ 2 ದಿನ ಅಂತೆ, ಇವತ್ತು 40 ಹಾಡು, ನಾಳೆ 40 ಹಾಡು. ಅದೆಷ್ಟು ಉತ್ಸಾಹ ಇರಬೇಕು ಅವ್ರಿಗೆ. ಆ ಉತ್ಸಾಹಕ್ಕೆ ಶಕ್ತಿ ತುಂಬುವವರು ನೀವೆಲ್ಲ ಕೂಡ ಇಲ್ಲಿ ಬಂದು ಇವ್ರು ಪ್ರೋತ್ಸಾಹ ಕೊಡದೆ ಚಪ್ಪಾಳೆ ಹೊಡಿತಾ ಇರೋರು ನಾಳೆ ಇನ್ನೊಂದು ಮಾಡೋಕ್ಕಾಗುತ್ತೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಬೇಕು. ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಇಂಡೈರೆಕ್ಟಾಗಿ ನಿಮಗೆ ಗೊತ್ತಿರುತ್ತೆ, ಈ ಸಂಗೀತ ಕಾರ್ಯಕ್ರಮಗಳು ನೀವು ಹೆಚ್ಚೆಚ್ಚು ತೊಡಗಿಸ್ಕೊಳ್ಳೋದ್ರಿಂದ ಈಗ ಇದನ್ನೇ ನೀವು ಇಲ್ಲಿ ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಖಂಡಿತ ಈ ಒಂದು ಅನುಕೂಲ ಸಿಗಲ್ಲ. ಇಲ್ಲಿ ಖಂಡಿತ 2 ಗಂಟೆ 3 ಗಂಟೆ ಕೇಳ್ಕೊಂಡು ಹೋದ್ರೆ ನಿಮ್ಮ ಆಯಸ್ಸು ಒಂದು 3 ವರ್ಷ 4 ವರ್ಷ ಜಾಸ್ತಿ ಆಗ್ತಾ ಇರುತ್ತೆ, ಆರೋಗ್ಯ ವೃದ್ಧಿ ಆಗ್ತದೆ, ಮನಸ್ಸು ವೃದ್ಧಿ ಆಗುತ್ತದೆ. ಇದಕ್ಕೆಲ್ಲ ಒಂದು ಸಂಗೀತಕ್ಕೆ ಇವೆಲ್ಲ ಶಕ್ತಿ ಇದೆ. ಇಂಥ ಕಾರ್ಯಕ್ರಮವನ್ನು ಮಾಡಿ ನಾನು ಅದನ್ನು ನೋಡ್ತಾ ಇದ್ದೆ, ಇಂಗ್ಲೀಷ್ ಯಾರು ಆಡ್ತಾ ಇದ್ದಾರೆ ಅಂತ. ಇಂಗ್ಲೀಷ್ ಅಂದರೆ ನಾನು ಜಾಯ್ಸ್ ವೈಶಾಖಿ ಅಂತ ಅನ್ಕೋತೀನಿ. ಅವ್ರು ಟೈಟಾನಿಕ್ ಆಡೋದು ತುಂಬ ಚೆನ್ನಾಗಿ ಆಡ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಅವರು, ಜಾಯ್ಸ್ ವೈಶಾಖು, ನಮ್ಮ ಡಾಕ್ಟರ್ ಪೂರ್ಣಿಮಾ ಅವರು, ನಾಗೇಂದ್ರ ಅವರು, ವಿಜಯಾನಂದ್, ಶೇಷಾದ್ರಿ, ಶಾಂತಕುಮಾರಿ, ಸೌಮ್ಯ ಪ್ರಕಾಶ್, BM ಮಾಧವಯ್ಯ, ರೂಪ್ ಕುಮಾರ್, ನಾರಾಯಣ ಸ್ವಾಮಿ, ಅಪೂರ್ವ ನಾರಾಯಣ ಸ್ವಾಮಿ, ರೇಖಾ ಗೌತಮ್, ಶ್ರೀನಿವಾಸಲು, ದೇವಿ ಆನಂದ್, ರವಿಶಂಕರ್, ಜುಲ್ಫಿಕರ್ ಉಲ್ಲಾ ಖಾನ್, ನಿಶಾ, ಶಾಂತಕುಮಾರ್, ಇವರೆಲ್ಲರೂ ಕೂಡ ಭಾಳ ಚೆನ್ನಾಗಿ, ಈಗ ನಾನು ಕೇಳಿದೆ ಏದೋಸ್ತಿ ಭಾಳ ಚೆನ್ನಾಗಿ ಬಂತು. ನಮ್ಮ ಲಕ್ಷ್ಮಣ್ ಮತ್ತು ಯಾರು ವಿಜಯಾನಂದ್, ಲಕ್ಷ್ಮಣ್ ಅವ್ರ ವಾಯ್ಸಲ್ಲಿ ಒಂಚೂರು ಬೇಸ್ ತುಂಬ ಚೆನ್ನಾಗಿದೆ. ಅದಕ್ಕೆ ಹಾಡು ಗಿಫ್ಟು ನಾವೆಲ್ಲ ಹಾಡೋದು ಚೆನ್ನಾಗಿ ಬರಲ್ಲ, ಅವ್ರು ಏನು ಹಾಡೋದು ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ. ಆ ಬೇಸ್ ವಾಯ್ಸ್ ಎಲ್ಲರಿಗೂ ಕೂಡ ಬರೋದಿಲ್ಲ. ನಿರೂಪಣೆ ಕೂಡ ರೇಖಾ ಗೌತಮ್ ಅವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ.
ಧ್ವನಿವರ್ಧಕ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಹೆಚ್ಚು ಹೊತ್ತು ನೋಡಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊಡಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರ್ತಾ ನನ್ನ ಮಾತಿನಿಂದ ವಿರಮಿಸಿ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂಥ ಡಾಕ್ಟರ್ ನಾಗರಾಜ್ ವಿ ಬೈರಿ ಸರ್ ಅವರು ಮೈಸೂರಲ್ಲೇ ಅಲ್ಲ ಕರ್ನಾಟಕದಲ್ಲೂ ಕೂಡ ಅವರು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಷ್ಟೊಂದು ಮಾನ್ಯತೆಯನ್ನು ಗಳಿಸಿದ್ದಾರೆ. ಮೈಸೂರು ಸಾಂಸ್ಕೃತಿಕ ನಗರಿ, ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ತುಂಬ ಒಂದು ಸಂಗೀತ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಪ್ರೇಕ್ಷಕರ ಒಂದು ಮಿಡಿತನ ಅರ್ಥಕೊಂಡು ತುಂಬ ಸಂಕ್ಷಿಪ್ತವಾಗಿ ಕೆಲವೊಂದು ವಿಚಾರಗಳನ್ನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಬೈರಿ ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಒಂದು ಸಣ್ಣದಾದಂಥ ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ದಯವಿಟ್ಟು ಇವತ್ತು ಮತ್ತು ನಾಳೆ ಹಾಡ್ತಿರುವಂಥ ನಮ್ಮ ತಂಡದ ಗಾಯಕರುಗಳು ವೇದಿಕೆಗೆ ಬರಬೇಕು. ಒಂದು ಗ್ರೂಪ್ ಫೋಟೋ ನಮ್ಮ ಗಣ್ಯರ ಜೊತೆ ತೆಗೆಸ್ಕೊಳ್ಳೋದ, ಮತ್ತೆ ನಾಳೆನೂ ಕೂಡ ಫೋಟೋಸ್ ಇರುತ್ತೆ. ಪ್ರೆಸ್ ಅವರು ಬಂದಿರೋದ್ರಿಂದ ದಯವಿಟ್ಟು ಬೇಗ ನಮ್ಮ ಇವತ್ತು ಮತ್ತು ನಾಳಿನ ಎಲ್ಲ ಗಾಯಕರುಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ನಾಗರಾಜ್ ವಿ ಬೈರಿ ಸರ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾರ ಮತ್ತು ಶಾಲು ಹಾಕೋದ್ರ ಮೂಲಕ ನಮ್ಮ ಶೇಷಾದ್ರಿ ಸರ್ ಮತ್ತು ರೇಖಾ ಅವರು ಅವರಿಗೆ ಹಾರ ಮತ್ತು ಶಾಲು ಹಾಕುವುದರ ಮೂಲಕ ಅಭಿನಂದಿಸ್ತಾ ಇರ್ತಾರೆ. ದಯವಿಟ್ಟು ತಮ್ಮ ಜೋರಾದ ಚಪ್ಪಾಳೆ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗಲೂ ಕೂಡ ಮಾಧ್ಯಮದವರು ಕೂಡ ನಮಗೆ ತುಂಬ ಸಹಕಾರ ನೀಡ್ತಾ ಬಂದಿದ್ದೀರಾ. ಹಾಗೆ ವಿಶೇಷವಾಗಿ ಬಸವರಾಜ್ ಸರ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ಅಂಶಿ ಸರ್ ಅವರ ಜೊತೆ ಬಂದು ಸಂಗೀತ ಕಾರ್ಯಕ್ರಮಗಳನ್ನ ಪ್ರಚಾರ ನೀಡೋದ್ರ ಮೂಲಕ ನಮಗೆ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದ ಅಂಶಿ ಪ್ರಸನ್ನ ಕುಮಾರ್ ಸರ್ ಅವರು ಕಾರ್ಯನಿರ್ವಾಹಕ ಸಂಪಾದಕರು ಕನ್ನಡಪ್ರಭ ದಿನಪತ್ರಿಕೆ ಅವರು ಕೂಡ ನಾವು ಅಭಿನಂದನೆ. ದಯವಿಟ್ಟು ನಿಮ್ಮ ಜೋರಾದ ಚಪ್ಪಾಳೆ ಬರಲಿ. ಇವತ್ತು ದಿನ ಮೈಸೂರಲ್ಲಿ ಸಂಗೀತದ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯೋದಕ್ಕೆ ಇವೆಲ್ಲರ ಒಂದು ಪ್ರೋತ್ಸಾಹ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಶ್ರೀ ಆನಂದ್ ಶೆಟ್ಟಿ ಅವರು ಗಾಯಕರು ಹಾಗೂ ಅಧ್ಯಕ್ಷರು ರಾಗ ಕ್ರಿಯೇಟರ್ಸ್, ಅವರು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಎರಡು ಹಾಡುಗಳನ್ನ ಆಡ್ತಾ ಇದ್ದಾರೆ. ಆನಂದ್ ಶೆಟ್ಟಿ ಸರ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ತಂಡದ ಎಲ್ಲ ಗಾಯಕರು ಬಂದು ನಿಂತ್ಕೋಬೇಕು. ಇಲ್ಲಿ ಒಂದು ಗ್ರೂಪ್ ಫೋಟೋ ಪ್ರೆಸ್ ಅವರು ಕೂಡ ಬಂದಿದ್ದಾರೆ. ಲಕ್ಷ್ಮಣ್ ಸರ್ ಅಣ್ಣ ಕೂತ್ಕೊಳ್ಳಿ ಲಕ್ಷ್ಮಣ್. ಜನಚೈತನ್ಯ ಫೌಂಡೇಶನ್ ಕಾರ್ಯಕ್ರಮದ ಬಗ್ಗೆ ಹಾಗೂ ಸಂಗೀತದ ಮಹತ್ವದ ಬಗ್ಗೆ ಪ್ರತಿಯೊಂದು ಕಲಾವಿದರಿಗೂ ಪ್ರತಿಯೊಂದು ವೇದಿಕೆಯು ಕೂಡ ಒಂದು ದೇವರ ಗುಡಿಯಂತೆ ಅಂತಾನೆ ಹೇಳ್ಬೋದು. ಆ ವೇದಿಕೆಯ ವಿಶೇಷತೆ ಮತ್ತು ಶಕ್ತಿ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಕಲಾ ರಸಿಕರ ಬಗ್ಗೆ ಮಹತ್ವದ ಮಾತುಗಳನ್ನು ತಿಳಿಸಿಕೊಟ್ಟಂತಹ ನಮ್ಮ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಾ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಈಗ ಸಂಗೀತ ಕಾರ್ಯಕ್ರಮ ಮುಂದುವರಿಯುತ್ತೆ. ಮುಂದಿನ ಹಾಡನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಜಾಯ್ಸ್ ವಾಯ್ಸ್ ಹಾಗೂ ಆನಂದ್ ಶೆಟ್ಟಿ ಅವರ ಧ್ವನಿಯಲ್ಲಿ
ಅವರಿಗೆ.